Notorious DJ. ಐವತ್ತೊಂದನೇ ವರ್ಷದ ಸರ್ವ ಸದಸ್ಯ ಸಭೆಗೆ ರಾಜ್ಯಾದ್ಯಂತ ಎಲ್ಲ ನಮ್ಮ ಸಮಾಜದವರು ಬಂದು ಈ ಒಂದು ಸಭೆಯನ್ನ ಯಶಸ್ವಿಗೊಳಿಸಿದ್ದಕ್ಕೆ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ವಿಶೇಷವಾಗಿ ಇವತ್ತು ಸಮಾಜದ ಬಗ್ಗೆ, ಸಮಾಜದ ಉನ್ನತಿಯ ಬಗ್ಗೆ ಹಲವಾರು ನಿರ್ಣಯಗಳನ್ನ ಕೈಗೊಂಡು ಜಿಲ್ಲಾವಾರು ಮತ್ತು ತಾಲೂಕುವಾರು ಗಾಣಿಗ ಸಂಘಗಳ ಜೊತೆ ಈ ಒಂದು ಸಂಘಕ್ಕೆ ಅವರಿಗೆ ಸದಸ್ಯನಾಗಿ ಮಾಡಿಕೊಂಡು ಪ್ರತಿ ಜಿಲ್ಲೆಗೆ ನಾವು ಪ್ರವಾಸ ಹೋಗಿ ಅವರ ಕುಂದುಕೊರತೆಗಳನ್ನ ಆಲಿಸಿ ಸರ್ಕಾರವನ್ನ ಇದರ ಹತ್ರ ಗಮನ ಸೆಳೆಯುವಂತ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಮತ್ತು ಈ ಒಂದು ಜಾಗವನ್ನ ಶಾಲೆಯನ್ನು ನಡೆಸಲಿಕ್ಕೆ ಬಾಡಿಗೆ ಕೊಡುವುದು ಅಂತ ತೀರ್ಮಾನ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ BDAಯಿಂದ ಪಕ್ಕದ ಜಾಗವನ್ನ ನಾವು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಅಲ್ಲಿ ಗಾಣಿಗ ಭವನವನ್ನ ನಿರ್ಮಾಣ ಮಾಡಬೇಕು ಅಂತ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಎಲ್ಲರೂ ನನ್ನ ಜೊತೆ ಕೈ ಜೋಡಿಸಿ ಸಂಘದ ದೇಶಗಳ ಪ್ರಕಾರ ನನಗೆಲ್ಲರೂ ತುಂಬು ಹೃದಯದಿಂದ ಸಪೋರ್ಟ್ ಮಾಡಿದ್ದಾರೆ. ಇವತ್ತಿನ ಒಂದು ಸರ್ವ ಸಭೆ ಅತ್ಯಂತ ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನ ನಾನು ಸಲ್ಲಿಸುತ್ತೇನೆ. ಗಾಣಿಗರ ಸಂಘದ ಇವತ್ತೇನು 2024ನೇ ಸರ್ವ ಸದಸ್ಯರ ಸಭೆಗೆ ಎಲ್ಲ ನಮ್ಮ ಜನಾಂಗದ ತಾಲೂಕು ಮತ್ತು ಜಿಲ್ಲೆಗಳಿಂದ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ರು. ಏನು ಇವತ್ತು 51ನೇ ವರ್ಷ ಆಯ್ತು ಈ ಸಂಘ ಓಪನ್ ಆಗಿ. ಈ ಸಂಘ ಓಪನ್ ಆದ ಎಲ್ಲ ಫೌಂಡರ್ಗಳನ್ನ ನೆನೆಸ್ಕೊಂತ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಕೊಟ್ರು. ಅದೇ ರೀತಿ ಜನವರಿ 11ನೇ ತಾರೀಕು ತೈಲೇಶ್ವರ ಮಹಾಸಂಸ್ಥಾನ ಮಠದಲ್ಲಿ ಏನು ಗಾಣಿಗರ ಹಬ್ಬ ಅಂತ ಇವತ್ತಿನ ದಿವಸ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಹಾಗೂ ನಮ್ಮ ಸ್ವಾಮೀಜಿ ಪೂರ್ಣಾನಂದ ಪುರಿ ಮಹಾಸ್ವಾಮಿಗಳು ಅವರ ನೇತೃತ್ವದಲ್ಲಿ ಆ ಕಾರ್ಯಕ್ರಮ ನಡೀತಿದೆ. ಎಲ್ಲಾ ರಾಜ್ಯದ ಎಲ್ಲ ಗಾಣಿಗ ಬಂಧುಗಳು ಆ ಕಾರ್ಯಕ್ರಮಕ್ಕೆ ಆಗಮಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲ ಅಖಿಲ ಕರ್ನಾಟಕ ಗಾಣಿಗಾರ ಸಂಘದ ಸದಸ್ಯ ಬಂಧುಗಳಲ್ಲಿ ವಿನಂತಿ ಮಾಡ್ಕೊಂಡಾಗ ಅವರು ಒಕ್ಕಲರಿನಿಂದ ಖಂಡಿತವಾಗ್ಲೂ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀವಿ ಅಂತ ಎಲ್ಲ ಸದಸ್ಯ ಬಂಧುಗಳು ಇವತ್ತಿನ ದಿವಸ ಹೇಳಿದ್ದಾರೆ. ಆ ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರಿ ಆ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಯಶಸ್ವಿಗೊಳಿಸೋದಕ್ಕೆ ನಾವೆಲ್ಲ ಕೈ ಜೋಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. BV ನರಸಿಂಹಯ್ಯ, ಅಖಿಲ ಕರ್ನಾಟಕ ಗಾಣಿಗರ ಸಂಘದ ಉಪಾಧ್ಯಕ್ಷರು. ಇಂದಿನ ಸಭೆಯಲ್ಲಿ ಹಾಜರಿದ್ದಂತಹ ಸದಸ್ಯರುಗಳು ತಮ್ಮ ಕುಂದುಕೊರತೆಗಳನ್ನ ರಚನಾತ್ಮಕ ಸಲಹೆಗಳನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರು ಮುಂಬರುವ ದಿನಗಳಲ್ಲಿ ಜಿಲ್ಲಾ ಕೇಂದ್ರಗಳಿಗೆ ಭೇಟಿ ನೀಡಿ ಅವರೊಂದಿಗೆ ಸಂವಾದ ನಡೆಸಿ ಪರಿಹಾರಾತ್ಮಕ ಮತ್ತು ಸುಧಾರಣಾತ್ಮಕ ಕ್ರಮಗಳನ್ನು ಕೈಗೊಳ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಆ ಆಶ್ವಾಸನೆ ಈಡೇರಲಿ, ಆಶ್ವಾಸನೆಗೆ ಉಳಿದೆ ಜಾರಿಗೆ ಬರಲಿ. ಸರ್ವ 23-24 ಸಾಲಿನ ರಾಜಶೇಖರ ಅಧ್ಯಕ್ಷರ ನೇತೃತ್ವ ನಡೆದಿದ್ದು ಯಶಸ್ವಿಯಾಗಿದೆ. ಅವರ ತಗೊಳ್ಳದೆ ನೀಡೋಕೆ ನಾವೆಲ್ಲರೂ ಬದ್ಧವಾಗಿದೆ. ಇದೇ ತರ ಅವರು ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸಲಿ ಅಂತ ನಾವು ಆಶಿಸುತ್ತೇವೆ. ನಮ್ಮ ಪರಿಚಯ KV ರಮೇಶ್, ಅಖಿಲ ಗಾಣಿಗರ ಸಂಘದ ಡೈರೆಕ್ಟರ್ ನಿರ್ದೇಶಕರು. 24ನೇ ಸಾಲಿನ ಸರ್ವಸಭೆ ಇದರಲ್ಲಿ ರಾಜಶೇಖರ ಅಧ್ಯಕ್ಷತೆಯಲ್ಲಿ ನಡೆದಕ್ಕಂತ ಈ ಸಭೆಯಲ್ಲಿ ನಿಜವಾಗ್ಲೂ ಅರ್ಥಗರ್ಭಿತವಾಗಿರ್ತಕ್ಕಂಥ ಮಾತುಗಳನ್ನು ಹಾಡಿ ಈ ಸಭೆಯ ವಿಚಾರಗಳಲ್ಲಿ ಒಮ್ಮತದಿಂದ ಎಲ್ಲಾ ಸದಸ್ಯರು ಸಹ ಅವರಿಗೆ ಬೆಂಬಲವನ್ನು ಸೂಚಿಸ್ತಾ ಈ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡ್ಬೇಕಂತ ಹೇಳಿ ಆಶಿಸುತ್ತೇವೆ. ಎಲ್ಲರ ಒಂದು ಸದಸ್ಯರ ಸಭೆ ಸಕ್ಸಸ್ ಆಗಿದೆ. ಗಾಣಿಗ ಸಂಘದ ಇವತ್ತಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಅತ್ಯಂತ ಯಶಸ್ವಿಯಾಗಿ ನಡೆಸಿದ ನಮ್ಮ ನಾಯಕರಾದ ರಾಜಶೇಖರ್ ಗಾಣಿಗ ಹಾಗೂ ಇದರಲ್ಲಿರುವ ಎಲ್ಲ ನಿರ್ದೇಶಕ ಮಂಡಳಿಗೆ ಮೊದಲಾಗಿ ಅಭಿನಂದನೆ. ಅಚ್ಚುಕಟ್ಟಾದ ಕಾರ್ಯಕ್ರಮ. ಕೆಲವು ಚರ್ಚೆಗಳಾದರೆ ಆರೋಗ್ಯಕರ ಚರ್ಚೆ, ಸಮಾಜದ ಅಭಿವೃದ್ಧಿಗೆ ಆರೋಗ್ಯಕರ ಚರ್ಚೆ ಅವಶ್ಯಕ. ಎಲ್ಲ ಇವತ್ತು ತೆಗೆದುಕೊಂಡ ಎಲ್ಲ ನಿರ್ಣಯಗಳು ಯಶಸ್ವಿಯಾಗಿ ಅದನ್ನು ನೆರವೇರಿಸುತ್ತಾರೆ ನಮ್ಮ ಅಧ್ಯಕ್ಷರು ಎಂಬ ನಂಬಿಕೆ ನಮಗಿದೆ. ಅವರ ಕೈಯನ್ನು ನಾವು ಬೆಂಬಲಿಸ್ತೇವೆ ಎಂಬ ಮಾತನ್ನು ನಮ್ಮ ಅಧ್ಯಕ್ಷರ ಕಾರ್ಯವೈಖರಿ ಜನ ಮೆಚ್ಚುವಂತ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ನಮ್ಮ ಸಮಾಜದ ಕುಂದುಕೊರತೆಗಳನ್ನ ಆಲಿಸ್ತಾ ಸರ್ವ ಸದಸ್ಯರಲ್ಲಿ
ಒಳ್ಳೆ ಉದ್ದೇಶಗಳನ್ನು ಇಟ್ಟುಕೊಂಡು ಒಳ್ಳೆಯ ಸಲಹೆ ಸೂಚನೆಗಳನ್ನು ಸಹ ಸ್ವೀಕರಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಜಿಲ್ಲಾವಾರು ಬಂದು ಪ್ರವಾಸಗೊಂಡು ಸಮಾಜದ ಏಳಿಗೆಗೆ ಶ್ರಮಿಸ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಅಧ್ಯಕ್ಷರಿಗೆ, ನಮ್ಮ ನಾಯಕರಿಗೆ ಅನಂತ ಧನ್ಯವಾದಗಳನ್ನ ತಿಳಿಸ್ತೇವೆ. ಮುಂದಿನ ನಮ್ಮ ಗಾಣಿಗ ಜನಾಂಗದ ಮುಂದಿನ ಭವಿಷ್ಯದ ನಾಯಕರು ಇವರೇ ಎಂ.ಆರ್. ರಾಜಶೇಖರಣ್ಣ. ಮುಂದಿನ ಭವಿಷ್ಯದ ನಾಯಕರು ಮುಂದೊಂದಿನ ವಿಧಾನಸಭೆಗೆ ಪ್ರವೇಶ ಮಾಡ್ತಾರೆ. ಸರ್ವ ಸದಸ್ಯ ಸಭೆಯಲ್ಲಿ ಅಖಿಲ ಕರ್ನಾಟಕ ಗಾಣಿಗರ ಸಂಘದ ಅಧ್ಯಕ್ಷರಾದ ಅಶ್ವಿತ ರಾಜಶೇಖರ್ ಅವರ ನೇತೃತ್ವದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ 16 ಜಿಲ್ಲೆಯಿಂದ ಹಿಡಿದು 27 ಜಿಲ್ಲೆ ತನಕ ಸಮನ್ವಯ ಸಾಧಿಸುವಂತ ಒಂದು ವ್ಯವಸ್ಥೆನ ಈ ದಿನ ಕಾರ್ಯಕ್ರಮ ಹಮ್ಮಿಕೊಂಡು ಸರ್ವ ಸದಸ್ಯರ ಸಭೆಯಲ್ಲಿ ಎಲ್ಲಾ ಜಿಲ್ಲೆಗಳಿಗೂ ಭೇಟಿ ಮಾಡಿ ಮತ್ತೆ ಇಲ್ಲಿ ಸರ್ವತೋಮುಖ ಅಭಿವೃದ್ಧಿಗೆ, ಸಂಘದ ಅಭಿವೃದ್ಧಿಗೆ ಶ್ರಮಿಸುವಂತ ಎಲ್ಲಾ ಸದಸ್ಯರು ಒಗ್ಗಟ್ಟಾಗಿ ಸಂಘನ ಮುನ್ನಡೆಸುವಂತ ವ್ಯವಸ್ಥೆನಲ್ಲಿ ಮುಂದಿನ ದಿನಗಳಲ್ಲಿ ಶಾಲಾ ಕಟ್ಟಡ ಮತ್ತು ಕಾಲೇಜ್ ಕಟ್ಟಡ ಅನೇಕ ವಿದ್ಯಾಸಂಸ್ಥೆಗಳನ್ನ ಈ ಜಾಗದಲ್ಲಿ ತರಲಿಕ್ಕೆ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುವತ್ತ ನಮ್ಮ ಅಧ್ಯಕ್ಷ ರಾಜಶೇಖರ್ ಅವರು ಶ್ರಮಿಸ್ತಾ ಇದ್ದಾರೆ. ಅವ್ರ ಜೊತೆಗೆ ನಮ್ಮ ವಿ ನರಸಿಂಹಯ್ಯನವರು ಇರ್ಬೋದು, ಉಪಾಧ್ಯಕ್ಷರು ಮತ್ತೆ ರಂಗರಾಜ್ ಅವರು, ಮತ್ತೆ ನಮ್ಮ ಮಲ್ಲೇಶ್ ಅವರು, ನಮ್ಮ ಶೆಟ್ರು ನಟರಾಜ್ ಅವರು, ಎಲ್ಲರೂ ಕೂಡ ಗುಂಡ್ ಶೆಟ್ರು ಕಾರ್ಯದರ್ಶಿ ಅವರು, ಈ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತೆ ಎಲ್ಲಾ ಜಿಲ್ಲೆಯಿಂದ ಬಂದಿರತಕ್ಕಂತ ಎಲ್ಲ ಸದಸ್ಯರುಗಳು ಈ ಸಭೆಯನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇವೆ. ಜೊತೆಗೆ ಅಖಿಲ ಕರ್ನಾಟಕ ಗಾಣಿಗರ ಸಂಘದ 2023-24ನೇ ಸಾಲಿನ ಸರ್ವ ಸದಸ್ಯ ಸಭೆ ಬಹಳ ಯಶಸ್ವಿಯಾಗಿ ನಡೆಯಿತು. ನಮ್ಮ ಭಾಸ್ಕರ್ ಅವರು ಹೇಳಿದಂಗೆ ಇವತ್ತು ಬಹಳ ಚರ್ಚೆಗಳು ನಡೆದವು. ಆ ಚರ್ಚೆಗಳಲ್ಲಿ ತುಂಬಾ ವಿಷಯಗಳಿತ್ತು. ಆ ಎಲ್ಲಾ ವಿಷಯಗಳು ಕೂಡ ಆರೋಗ್ಯಕರ ವಿಚಾರ ಅದೆಲ್ಲ ಕೂಡ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ನಾವು ಮಾತಾಡಿದ್ದು. ಹಾಗಾಗಿ ನಮ್ಮ ಅಧ್ಯಕ್ಷರು ಇರ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾವು ಜೊತೆಯಲ್ಲಾಗಿ ಇರ್ತೀವಿ. ನಾವು ಅವ್ರ ಜೊತೆಲೆ ನಮ್ಮ ಸಂಘದ ಮತ್ತು ನಮ್ಮ ಸಮಾಜದ ಏಳಿಗೆಗೋಸ್ಕರ ನಾವು ಶ್ರಮಿಸ್ತೀವಿ ಅಂತ ಈ ಮುಖಾಂತರ ಹೇಳ್ತೇವೆ. ಕಾರ್ಯಕ್ರಮ ಯಶಸ್ವಿಯಾಗಿದೆ. ಸಂಘದ ರಾಜ್ಯಾಧ್ಯಕ್ಷರಾದ ಎಂ.ಆರ್. ರಾಜಶೇಖರ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ನಡೆಯಿತು. ಎಲ್ಲ ವೈಶ್ಯ ಬಂಧುಗಳ ಪರವಾಗಿ ನಾನು ಇಲ್ಲಿ ಸರ್ವ ಸದಸ್ಯರ ಸಭೆಗೆ ಹಾಜರಾಗಿದ್ದೀನಿ ಹಾಗೂ ಇಲ್ಲಿನ ನಿರ್ದೇಶಕನಾಗಿದ್ದೀನಿ. ಎಂ.ಆರ್. ರಾಜಶೇಖರ್ ಅವರು ಏನೇನು ಇವತ್ತು ಆರೋಗ್ಯಕರವಾದ ಬೆಳವಣಿಗೆಗಳನ್ನು ತಗೊಂಡಿದ್ದಾರೆ ಅದಕ್ಕೆ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಅದನ್ನ ಯಶಸ್ವಿಗೊಳಿಸಲಿ ಅಂತ ಎಲ್ಲರ ಪರವಾಗಿ ಕೇಳ್ಕೊಳ್ತೀನಿ. ಇದು ಬಹುಮುಖ್ಯವಾದ ಅಂಗ. ಯಾಕಂದ್ರೆ ಹಲವಾರು ಜನ ನಾವು ನಮ್ಮದೇ ಸಮುದಾಯದವರು ಶಾಲೆ ನಡೆಸ್ತಿದ್ದಾರೆ. ಅವ್ರ ವೈಯಕ್ತಿಕವಾಗಿ ಅವರ ಲಾಭ ಇದೆ, ಅವರು ಮನಸ್ಫೂರ್ತಿಯಾಗಿ ಬೆಳಗ್ಗೆ ಎದ್ದು ಅದೇ ಕೆಲಸ ಮಾಡ್ತಾರೆ. ನನಗಂತೂ ಪುರುಸೊತ್ತಿಲ್ಲ. ಯಾಕಂದ್ರೆ ಬೆಳಗ್ಗೆ ರಿಯಲ್ ಎಸ್ಟೇಟ್ ಅದಾದ ಸಂಘದಲ್ಲಿ ಮಂಗಳೂರಲ್ಲಿ ಕರೆದವ್ರಂತ ಹೋಗ್ಬೇಕು. ನಾನು ಮೊನ್ನೆ ಬಾಂಬೆಲ್ ಕರೆದವ್ರು ಅಲ್ಲಿ ಹೋಗ್ಬೇಕು. ನಾವಂತೂ ಕೂತ್ಕೊಳ್ಳಲ್ಲ. ಹಾಗಾಗಿ ಈ ಒಂದು ಎಲ್ಲ ಒಂದು ಯೋಚನೆ ಮಾಡಿದಾಗ ಶಾಲೆಯನ್ನ ಬಾಡಿಗೆ ಕೊಡೋದು ಅಂತ ಬಹುತೇಕರು ಹೇಳಿದ್ರಿಂದ ಅದನ್ನೆಲ್ಲ ಅನುಭವಿಸಬಹುದು. ಬಾಡಿಗೆ ಕೊಡ್ಲಿಕ್ಕೆ ತಮ್ಮೆಲ್ಲ ಒಪ್ಪಿಗೆ ಇದೆಯಾ? ಹೆಚ್ಚು ಸ್ವಾಮಿ ಕೈ ಮಂಜುನಾಥ್ ಸರ್. ಹೌದು, ಎಲ್ಲರಿಗೂ ಧನ್ಯವಾದ. ಈಗ ಕಾರ್ಯಕ್ರಮ ಮುಕ್ತಾಯ. ಟ್ರಸ್ಟ್ ಮಾಡಬಹುದು ಅಂತ ಥ್ಯಾಂಕ್ ಯು. ನಮ್ಮ ಸಾಹೇಬರು ನಗರ ಬೆರೆಯುವಂತ ಸಂಪೂರ್ಣ ಆದಾಯವನ್ನ ಗಾಣಿಗ ಸಮಾಜಕ್ಕೆ ಮೀಸಲಾಗಿರ್ತೀನಿ ಅಂತ ಈ ಮೂಲಕ ಹೇಳ್ತಾ ತಮ್ಮೆಲ್ಲರ ಒಪ್ಪಿಗೆ ಕೊಡಿ. ಧನ್ಯವಾದಗಳು. ಯಾವ ಶಾಲೆ ನಡೆಸ್ತಾರೆ ಅವರು ಕೊಡ್ತಾರೆ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ನಾಗರಾಜ್ ಶೆಟ್ಟಿ ಹೇಳಿದಂಗೆ ಸುಮಾರು 18+33% ಉಳಿಯುತ್ತೆ. ಅದು ಸಂಘದ ಚಟುವಟಿಕೆಗಳ ಸದ್ಬಳಕೆ ಮಾಡ್ಕೋಬಹುದು ಅಂತ ಉದ್ದೇಶನ ಮಾಡಿದ್ದಾರೆ. ಅದಕ್ಕೆ ನಿಮ್ಗೆ ಎಲ್ಲ ಒಪ್ಪಿಗೆ ಕೊಟ್ಟಿದ್ದೀರಿ. ತುಂಬಾ ಧನ್ಯವಾದಗಳು. ನೀವೆಲ್ಲ ಬಂದು ವಿವಿಧ ಭಾಗದಿಂದ ಬಂದು ಇಂದಿನ ಸಭೆಯಲ್ಲಿ ಹಾಜರಾಗಿ ತಮ್ಮ ಸಲಹೆ ಸೂಚನೆ ನೀಡಿದ್ದಕ್ಕೆ ಹೃತ್ಪೂರ್ವಕ ವಂದನೆಗಳು, ಧನ್ಯವಾದಗಳು.